ಈಗ ಆ ಹುಡುಗಿಯನ್ನು ನೀವು ಕೆಟ್ಟ ದೃಷ್ಟಿಯಿಂದ ನೋಡಿದ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ದಾರೆ. ಪೋಕ್ಸೋ ಅಂತಂದರೆ ಒಂದು ಹಂತದಲ್ಲಿ ಅತ್ಯಾಚಾರಕ್ಕೆ ಯತ್ನ ಅಥವಾ ಈ ರೀತಿ. ಸರ್ ನಾನು ಇಟ್ಟು ಸರ್ವಿಸ್ ಒಳಗೆ ಯಾರನ್ನೂ ಹೆಣ್ಮಕ್ಳಲ್ಲಿ ಯಾರಿಗೆ ಆ ಥರ ಭಾವನೆ ಮಾಡಲ್ಲ ಸರ್. ನಾವು ದಿನಾಲು ಬರ್ತಾರೆ ಹೋಗ್ತಾರೆ, ಬಾರಮ್ಮ ಹೋಗಿ ಅಮ್ಮ ಆ ಕಡೆ ಹೋಗಿ ಅಮ್ಮ ಅಂತ ನಾವು ಕರಿತೀವಿ. ಈ ಥರ ಅಮ್ಮ ಅಂತೇಳಿ ಕರಿತೀವಿ. ನಾನು ಇವತ್ತಾದ್ರೂ ಆ ಹುಡುಗಿ ಅಂತ ಕರೀಲಿಲ್ಲ. ಏನಮ್ಮ ಹಿಂಗೆಲ್ಲ ತೊಗೋಬಾರ್ದು ಅಮ್ಮ ಅಂತೇಳಿ ಕರೆದೀನಿ ಸರ್. ಅಮ್ಮ ಅಂದ್ರೆ ಏನು ಸರ್ ಕನ್ನಡದಲ್ಲಿ? ತಾಯಿತನ ನಾನು ಕೊಟ್ಟಿದ್ದೀನಿ. ಮತ್ತು ನನ್ನ ಮೇಲೆ ಈ ಥರ ಕೇಸ್ ಮಾಡ್ತಾರೆ ಅಂತಂದ್ರೆ ಏನು ಸರ್? ನಾನು ಏನಾದರೂ ತಪ್ಪು ಮಾಡಿದ್ರೆ ನಾನು ಪಾಸಿ ಮಾಡಲಿ. ಸಾರಿಗೆ ಸಂಸ್ಥೆಯಲ್ಲಿ ಯಾರಾದರೂ ಕಂಡಕ್ಟರ್ ಡ್ರೈವರ್ಸ್ಗಳು ಯಾರೂ ಈ ಥರ ಮಾತಾಡೋಲ್ಲ ಸರ್. ನಿಮ್ಮ ಮಗಳು ವಯಸ್ಸಿನವಳು? ಹೌದು ಸರ್. ಮಗಳಿಗಿಂತನೂ ಅಮ್ಮ ಅಂತೇಳಿ ಕರೆದೀನಿ ಸರ್. ಯಾಕೆ ಸರ್ ಇದು ನಿಮ್ಮ ನೌಕರಿ ನೀವು ಮಾಡಿದರು, ನಿಮ್ಮ ಮೇಲೆ ಮತ್ತೀಗ ಅತ್ಯಾಚಾರ ಕೇಸ್ ಇದೆ ಸರ್? ಹಿಂಗೆ ನಮ್ಮ ಮೇಲೆ ಬೆಳೆದ ನಮ್ಮನ್ನೆಲ್ಲ ಒಳಗೆ ಹಾಕಿದಾರಲ್ಲ, ಅವನ ಮೇಲೆ ಯಾವುದಾದ್ರು ಕೇಸ್ ಹಾಕಿಸಿಂದ ಇದನ್ನು ಮಾಡೋಣ. ಯಾಕೆ ಪೊಲೀಸರು ಇದರಲ್ಲಿ ಏನು? ಅವಾಗ ನಾವು ಹೋದ್ವಿ ಸರ್. ಆಮೇಲೆ ಅಲ್ಲಿ ಸ್ಟೇಷನ್ಗೆ ಹೋಗಿ ನಾವು ಅವ್ರ ಮೇಲೆ ಇದು ಮಾಡಿದ್ವಿ. ಸರಿ ನೀವು MLC ಮಾಡಿಸ್ಕೊಂಬನ್ನಿ, ಕೇಸ್ ಮಾಡೋಣ ಅಂತಂದರು. ಸರಿ ಸರ್ ಅಂತೇಳಿ ನಾವು ಇಲ್ಲಿಗೆ ಬಂದ್ವಿ ಸರ್. ಈಗ ರಾತ್ರಿ ನಿಮ್ಮ ಮೇಲೆ ಕೇಸ್ ಆಗುತ್ತೆ ಇದನ್ನು ಅನ್ಕೊಂಡಿದ್ದೀರಿ? ಇಲ್ಲ ಸರ್, ನಾನು ಅಂದ್ಕೊಂಡಿರಲಿಲ್ಲ. ಮತ್ತು ಅವಾಗ ನಾನು ಬಡಿದ ತಕ್ಷಣ ಅವ್ರು ಬಂದು ಅಲ್ಲಿ ಕೇಸ್ ಮಾಡ್ಬೋದಿತ್ತಲ್ಲ ಸರ್. ಅವಾಗ ಯಾಕೆ ಮಾಡಲಿಲ್ಲ? ಅವಾಗ ಮಾಡ್ಬೋದಿತ್ತಲ್ಲ. ನಾನು ಹೊಡೆದು ನಾನು ಎಳ್ಕೊಂಡು ಹೋಗ್ಬೋದಿತ್ತಲ್ಲ ಅವರು. ಅಲ್ಲ, ಈಗ ಇಡೀ ಬಸ್ಸೇ ಫುಲ್ ಇರ್ತೈತೆ ಆ ಟೈಮ್ನಲ್ಲಿ. ಸಾಕಷ್ಟು ಜನ ಹೆಣ್ಮಕ್ಳಿದ್ರು, ಗಂಡು ಮಕ್ಳಿದ್ರು. ಆ ಟೈಮಲ್ಲಿ ನೀವು ಹೆಂಗೆ ಇದನ್ನು ಮಾಡೋಕ್ಕಾಗತ್ತೆ ಅವ್ರು ಬಾಲಕಿಗೆ? ಅಲ್ಲ ಸರ್, ನಾನು ಟಿಕೆಟ್ ಕೊಡೋದೇ ಹೆಚ್ಚಾಗಿರುತ್ತೆ ಸರ್. ಸಿಕ್ಕಾಪಟ್ಟೆ ಜನ ಇದ್ದರು, ಒಂದು 80ರಿಂದ 90 ಜನ ಹೆಣ್ಮಕ್ಳಿದ್ರು ಸರ್. ಅವರಿಗೆ ನಾವು ಟಿಕೆಟ್ ಕೊಡೋದೇ ಹೆಚ್ಚಾಗಿರುತ್ತೆ. ಇನ್ನೊಬ್ಬರನ್ನ ಯಾವ ಥರ ಕೆಟ್ಟ ದೃಷ್ಟಿಯಿಂದ ನಾವ್ಯಾಕೆ ನೋಡಬೇಕು ಸರ್? ಏನಿದೆ ಷಡ್ಯಂತ್ರ ಅಂತೀರಾ ಅಥವಾ ಏನು ಸರ್? ಸರ್ ಇದು ಉದ್ದೇಶಪೂರ್ವಕವಾಗಿ ಸರ್, ಉದ್ದೇಶಪೂರ್ವಕವಾಗಿ, ಮತ್ತೇನಿಲ್ಲ. ಸಾಕಷ್ಟು ಜನ ಕನ್ನಡಿಗರು ನಿಮ್ಮ ಪರವಾಗಿ ನಿಂತಿದ್ದಾರೆ ಇವತ್ತು. ಇಲ್ಲ ಸರ್, ಅವ್ರಿಗೆ ತುಂಬ ಧನ್ಯವಾದಗಳು ಸರ್. ಈ ಥರ ಇನ್ನೊಬ್ರಿಗೆ ಆಗಬಾರ್ದು. ಏನು ಮನವಿ ಮಾಡ್ಕೋತೀರಿ ಸರ್ ಸರ್ಕಾರಕ್ಕೆ? ಈಗ ನಿಮ್ಮ ಮೇಲೆ FIR ಆಗಿದೆ ಸರ್, ಅದನ್ನು ಅವರು ಪರಿಶೀಲನೆ ಮಾಡಬೇಕು ಸರ್. ಸರ್ಕಾರ ಪರಿಶೀಲನೆ ಮಾಡಿ ಇದನ್ನು ಮಾಡಬೇಕು ಸರ್. ಈಗ ನನಗಾದಂಥ ಅನ್ಯಾಯ ಇನ್ನೊಬ್ರಿಗೆ ಆಗ್ಬಾರ್ದು ಸರ್. ಹಿಂಗೆ ಭಾಳ ಸರ್ ಸಿಕ್ಕಾಪಟ್ಟೆ ಆಗ್ತಾಯಿದೆ ಸರ್. ಇವತ್ತು ನನಗಾದ ಘಟನೆ ಮತ್ತು ಇನ್ನೊಬ್ಬರಿಗೆ ನಾಳೆ ಆಗ್ಬೋದು ಸರ್. ಹೊಡೆಸ್ಕೊಂಡವ್ರು ನೀವು ಇವತ್ತು ನಿಮ್ಮ ಮೇಲೆ FIR ಆಯ್ತು. ಮಾಡಲಿ ಸರ್, ದೇವರಿದ್ದಾನೆ. ಎಷ್ಟು ವರ್ಷ ಆಯ್ತು ಸರ್ವಿಸ್ ಸರ್? ಒಂದು 20 ವರ್ಷ ಆಯ್ತು. 20 ವರ್ಷದಲ್ಲಿ ಯಾವುದೂ ಈ ರೀತಿ ಆಗಿದೆ? ಮಾಡಿಲ್ಲ ಸರ್. ಸೊ ಇದಿಷ್ಟು ಸದ್ಯ ಈಗ ನಿರ್ವಾಹಕರಾದಂತಹ ಮಹದೇವಪ್ಪನವರು ಕಣ್ಣೀರನ್ನು ಇಡ್ತಾ ಇದ್ದಾರೆ. ನಿಜಕ್ಕೂ ಸಾಕಷ್ಟು ಜನ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಾನ್ಯಾಕೆ ಕೆಟ್ಟ ದೃಷ್ಟಿಯಲ್ಲಿ ನೋಡಲಿ, ನಾನು ಟಿಕೆಟ್ ಕೊಡೋದೇ ದೊಡ್ಡ ಮಾತನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಕನ್ನಡ ಮಾತಾಡಮ್ಮ ಅಂದಿದ್ದಕ್ಕೆ ಈ ರೀತಿ ಗುಂಪು ಕಟ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ. ಸೊ ಅವರು ಹಲ್ಲೆ ಮಾಡಿರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕೇಸ್ ಆಗಿರುವಂಥದ್ದು ಕೂಡ ಸರ್ಕಾರ ಪರಿಶೀಲನೆ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್, ಮನೆ TV9 ಬೆಳಗಾವಿ.